Hello children, today we are going to learn about a new chapter in geography, that is India, land use and agriculture. Previously in 9th standard, you have learnt about how the land is used and agriculture in Karnataka, isn't it? In the same way, here also in this chapter, we are going to learn about the factors affecting the land. First of all, what is land use? What are the factors that affect the land? The types of land use, meaning and significance of agriculture, importance of agriculture, types of agriculture, distribution of crops, factors affecting the cropping pattern, ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್ ಎಕ್ಸೆಟ್ರಾ. ನಾವು ಭೂಮಿಯನ್ನು ಯಾವ ಥರ ಉಪಯೋಗಿಸ್ತೀವಿ, ಎಷ್ಟು ಪರ್ಸೆಂಟು ಯಾವ್ಯಾವುದಕ್ಕೆ ಉಪಯೋಗಿಸ್ತೀವಿ, ವ್ಯವಸಾಯ ಅಂದರೆ ಏನು, ವ್ಯವಸಾಯದ ಇತರೆ ಟೈಪ್ಸ್ ಯಾವ್ಯಾವುದಿದೆ, ಯಾವ್ಯಾವ ಬೆಳೆಗಳನ್ನು ಭಾರತದಲ್ಲಿ ಬೆಳಿತೀವಿ, ಆ ಕ್ರಾಪಿಂಗ್ ಪ್ಯಾಟರ್ನ್ಸ್, ಆ ಬೆಳೆಯನ್ನು ಯಾವ ರೀತಿ ಯಾವ್ಯಾವ ತಿಂಗಳುಗಳಲ್ಲಿ ಬೆಳಿತೀವಿ, ಎಷ್ಟೆಷ್ಟು ಎಲ್ಲೆಲ್ಲಿ ಬೆಳಿತೀವಿ, ಇದೆಲ್ಲದ್ರ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡೋಣ. ಫಸ್ಟ್ we will learn what is land use. You all know land is the most important natural resource. Just like ನೀರು, ಗಾಳಿ ಇವೆಲ್ಲ ನಮಗೆ ಎಷ್ಟು ಅಗತ್ಯವೋ ಹಾಗೆ ಈ ಭೂಮಿ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ನ್ಯಾಚುರಲ್ ರಿಸೋರ್ಸ್. ಮೇಕಿಂಗ್ ಯೂಸ್ ಆಫ್ ಲ್ಯಾಂಡ್ ಫಾರ್ ವೇರಿಯಸ್ ಪರ್ಪಸಸ್ like cultivation, forestry, grassland, fallow land, purposes other than agriculture, etc. is called land use. ನಾವು ಭೂಮಿಯನ್ನು ಯಾವ್ಯಾವುದಕ್ಕೆ ಉಪಯೋಗಿಸ್ತೀವಿ, ಲೈಕ್ ಕಲ್ಟಿವೇಷನ್ ವ್ಯವಸಾಯಕ್ಕೆ ಉಪಯೋಗಿಸ್ತೀವಿ, ಕಾಡುಗಳಿಗೆ ಉಪಯೋಗಿಸ್ತೀವಿ, ಕಾಡು ಬೆಳೆಸೋಕ್ಕೆ, ಹಾಗೆ ಹುಲ್ಲುಗಾವಲುಗಳಿಗೆ, ಮತ್ತು ಒಂದಷ್ಟು ಪೊದೆ ಇರೋವಂಥ ಭೂಮಿ, ಹಾಗೆ ಪಾಳು ಬಿದ್ದಿರೋವಂಥ ಭೂಮಿ. ಅದರ್ ದೆನ್ ದಟ್ ಪರ್ಪಸಸ್ ಅದರ್ ದೆನ್ ಅಗ್ರಿಕಲ್ಚರ್ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಡ್ಯಾಮ್ಸ್ ಇರ್ಬೋದು, ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಕೂಡ ನಾವು ಲ್ಯಾಂಡನ್ನು ಯೂಸ್ ಮಾಡ್ತೀವಿ. ಹೀಗೆ ಬೇರೆ 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 ಕಾರಣಗಳಿಗಾಗಿ ನಾವು ಲ್ಯಾಂಡನ್ನು ಯೂಸ್ ಮಾಡುವಂಥ ಒಂದು ಇದಕ್ಕೆ ಲ್ಯಾಂಡ್ ಯೂಸ್ ಅಂತ ಕರಿತೀವಿ. ನಾವು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಯುಟಿಲೈಸೇಷನ್ ಆಫ್ ಲ್ಯಾಂಡ್? ಡಿಪೆಂಡಿಂಗ್ ಆನ್ ದ ನೆಸೆಸಿಟಿ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, land is utilized for different purposes. Many natural, economic and social factors influence the manner in which the land is used. The natural factors are landforms, climate or influence on characteristics of soil, land holdings, population, demand for agricultural products, profession, attitude of people, social condition, marketing facilities are influenced on land use. Other factors like technology, irrigation facility, human capability, land ownership also have an effect on it. ಅಂದರೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್. ನಾವೀಗ ಲ್ಯಾಂಡನ್ನು ಬೇರೆ 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 ಇದಕ್ಕೆಲ್ಲ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ ಅಂತ ಕಲ್ತ್ಕೊಂಡ್ವಿ ಅಲ್ವಾ. ಈ ಬೇರೆ ಬೇರೆ ಪರ್ಪಸಸ್ ಯೂಸ್ ಮಾಡ್ತೀವಿ ಅಂದರೆ ಹೇಗೆ, ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀವಿ? ಸಿಂಪಲ್ಲಾಗಿ ಹೇಳೋದಾದರೆ, ಎಲ್ಲಿ ನಾವು ಅಗ್ರಿಕಲ್ಚರ್ ಮಾಡೋಕ್ಕೆ, ಫಾರ್ಮಿಂಗ್ ಮಾಡೋಕ್ಕೆ ಅನುಕೂಲವಾಗಿರೋವಂಥ ಲ್ಯಾಂಡ್ ಇರುತ್ತೆ, ಹಾಗೆ ಅಲ್ಲಿ ಸಿಗೋವಂಥ ಮಣ್ಣು ಯಾವ ಥರ ಇರುತ್ತೆ, ಅಲ್ಲಿಯ ವಾತಾವರಣ ಕ್ಲೈಮೇಟ್ ಹೆಂಗಿರುತ್ತೆ, ಇದರ ಎಲ್ಲ ಆಧಾರದ ಮೇಲೆ ನಾವು ಬೇರೆ 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 ವಿಧವಾದಂಥ ಬೆಳೆಗಳನ್ನ ಬೆಳಿತೀವಿ. ಲೈಕ್ ಸೀಡ್ಸ್, ಡಿಫ್ರೆಂಟ್ ಕೈಂಡ್ ಆಫ್ ಸೀಡ್ಸ್ ಆರ್ ಸೋನ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಡಿಪೆಂಡಿಂಗ್ ಆನ್ ದ ಲ್ಯಾಂಡ್ ಆಸ್ ವೆಲ್ ಆಸ್ ದ ಕ್ಲೈಮೇಟ್ ಆಸ್ ವೆಲ್ ಆಸ್ ದ ಸಾಯಿಲ್, ಇಸಂಟ್ ಇಟ್? ಅದೇ ರೀತಿ ಇನ್ನೂ ಬೇರೆ ಈ ಲ್ಯಾಂಡ್ ಯುಟಿಲೈಸೇಷನ್ಗೆ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಏನು ಕಾರಣಗಳು ಇರುತ್ತೆ ಅಂದರೆ, ಅಲ್ಲಿರುವಂಥ ಜನಸಂಖ್ಯೆ ಇರ್ಬೋದು, ಅಥವಾ ಅಲ್ಲಿ ಆ ಅಗ್ರಿಕಲ್ಚರಲ್ ಪ್ರಾಡಕ್ಟಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಹಾಗೆ ಅಲ್ಲಿರುವಂಥ, ಇವಾಗ ಸಪೋಸ್ ಯಾವುದೋ ಒಂದು ಭೂಮಿ ಇರುತ್ತೆ, ದೇರ್ ಈಸ್ ಎ ಲ್ಯಾಂಡ್, ಪೀಸ್ ಆಫ್ ಲ್ಯಾಂಡ್, ಅದರಲ್ಲಿ ಏನು ಬೆಳಿಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥದ್ದು ಆ ಭೂಮಿಯ ಓನರ್. ಅವನು ಯಾವ ಥರ ನಿರ್ಧಾರ ತಗೊಳ್ತಾನೆ ಅಂದರೆ, ಅವ್ನಿಗಿವಾಗ ಅನಿಸ್ಬೋದು ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಈ ಭೂಮಿಲಿ ಇಂಥ ಬೆಳೆನ ಬೆಳೀತಾಯಿದ್ರು, ಹಾಗಾಗಿ ನಾನು ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅವನು ಅಂದ್ಕೊಳ್ಬೋದು. ಅಥವಾ ಇಲ್ಲ, ಈ ಪ್ಲಾಂಟೇಶನ್ ಕ್ರಾಪ್ಸ್ ಅಥವಾ ಕ್ಯಾಶ್ ಕ್ರಾಪ್ಸ್ ನಾನು ಈ ಭೂಮಿಯಲ್ಲಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಅದಕ್ಕೆ ಅನುಕೂಲ ಆಗಿರೋವಂಥ
ಎಲ್ಲ ಫೆಸಿಲಿಟೀಸ್ ಇದೆ, ಹಾಗಾಗಿ ನಾನು ಇಲ್ಲಿ ಕ್ಯಾಶ್ ಕ್ರಾಪ್ಸ್ನ ಬೆಳಿತೀನಿ ಸೊ ದಟ್ ಐ ಕ್ಯಾನ್ ಅರ್ನ್ ಮೋರ್ ಅಂತ ಅನ್ಬೋದು. ಅಥವಾ ಅಲ್ಲಿರೋವಂಥ ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು ಅವ್ನಿಗೆ ಇಷ್ಟ ಬಂದಿರೋ ಥರ ಅವ್ನು ಯಾವುದೋ ಒಂದು ಹೊಸ ಬೆಳೆಯನ್ನು ಬೆಳಿತೀನಿ ಅಂತ ಥಿಂಕ್ ಮಾಡ್ಬೋದು. ಅಥವಾ ಈ ಲ್ಯಾಂಡಲ್ಲಿ ಇಷ್ಟೇ ಬೆಳೆಯೋಣ, ಇಷ್ಟು ಪರ್ಸೆಂಟೇಜು ಇದಕ್ಕೆ ಯೂಸ್ ಮಾಡ್ತೀನಿ, ಇಷ್ಟು ಪರ್ಸೆಂಟೇಜ್ ಆಫ್ ಲ್ಯಾಂಡ್ ಅದಕ್ಕೆ ಯೂಸ್ ಮಾಡ್ತೀನಿ, ಆ ಥರನೂ ಕೂಡ ಅವ್ನು ಥಿಂಕ್ ಮಾಡ್ಬೋದು. ಕೆಲವು ಪರ್ಸೆಂಟು ಫಾರ್ಮಿಂಗ್ ಮಾಡ್ಕೊಳ್ತೀನಿ, ಕೆಲವು ಪರ್ಸೆಂಟ್ ನಾನು ಮನೆ ಕಟ್ಕೊಳ್ತೀನಿ ಅಂತನೋ ಅಥವಾ ಗೌರ್ಮೆಂಟ್ಗೆ ರಸ್ತೆ ಮಾಡೋಕ್ಕೆ ಕೊಡ್ತೀನಿ ಅಂತನೋ ಏನಾದರೂ ನಿರ್ಧರಿಸ್ಬೋದು. ಹಾಗೆ ಈ ಲ್ಯಾಂಡ್ ಯುಟಿಲೈಸೇಷನ್ ಏನಿದೆ ಇದಕ್ಕೆ ಬೇರೆ ಬೇರೆ ಕಾರಣಗಳೈತೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ್ ಫ್ಯಾಕ್ಟರ್ಸ್ ಲೈಕ್ ಟೆಕ್ನಾಲಜಿ, irrigation facility, human capability, land ownership also has an effect on utilization of land, factors of utilization of land. Next, we will move on to the types of land use. The different types of land that are used, the different types for which the land is used in India are the net zone area, forest area, use of land for purposes other than cultivation, fallow land, grassland and uncultivated land. These are the different types of land use in India. Now first, land's net zone area. It is the most important type of land use in India. As India is mainly an agriculture based economy, you all know 70% of the people of India depend on agriculture. Agriculture in India contributes a lot to the economy of India. So many people in India depend on agriculture. As India is mainly an agriculture based economy, major portion of the land is being used solely for cultivation. ಭಾರತದಲ್ಲಿ ಇಂಡಿಯಾಲಿ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ ಇಂಡಿಯಾ ಆಗಿರೋದ್ರಿಂದ ಅದರಲ್ಲಿರುವಂಥ ಮೇಜರ್ ಪೋರ್ಷನ್ ಆಫ್ ಲ್ಯಾಂಡ್ ಏನಿದೆ ಅದನ್ನು ನಾವು ಕಲ್ಟಿವೇಷನ್ಗೆ ಉಪಯೋಗಿಸ್ತೀವಿ. ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ದ ವರ್ಲ್ಡ್, ಇಡೀ ಪ್ರಪಂಚದಾದ್ಯಂತ ವ್ಯವಸಾಯಕ್ಕಾಗಿ ಭೂಮಿಯನ್ನು ಉಪಯೋಗ ಮಾಡುವಂಥ ರಾಷ್ಟ್ರಗಳಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಇದೆ. ಮೊದಲನೇದು USA. The total cultivation area in Punjab, Haryana, West Bengal, Uttar Pradesh and Bihar is more than 60%. ಯಾಕೆಂದರೆ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಬಿಹಾರ್ ಇಲ್ಲೆಲ್ಲ ಅಗ್ರಿಕಲ್ಚರು ತುಂಬ ಜಾಸ್ತಿ ನಡೆಯೋದ್ರಿಂದ ಇಲ್ಲಿ 60% ಆಫ್ ಲ್ಯಾಂಡ್ ಈಸ್ ಯೂಸ್ ಫಾರ್ ಗ್ರೋಯಿಂಗ್ ಕ್ರಾಪ್ಸ್. ದಟ್ ಈಸ್ ನೆಟ್ ಝೋನ್ ಏರಿಯಾ ಈಸ್ more than 60%. The next type of land use is the forest land. According to a survey, the total area under forest in India is only 21.3%. It was 16.2% in 1950-51. According to the National Forest Policy, 33% of the area should be covered with forests. Hence, attempts are being made to increase the area under forests. See, in India, actually in 1950-51, the total forest cover area was 16.2%. But now in 2023, it has been raised to 21.71%. Actually, the number is increasing, children. The number of forest area is gradually increasing. But that is not sufficient. Still, the area should be increased. The number of percentage of area that comes under forest area should be increased. According to the National Forest Policy, 33% of the area should be covered with forest. Still, we have to reach the target, that is 33%. So, attempts are being made to increase the area under forest. The third land use is land use for non-agricultural purpose. Apart from cultivation and forest development, some of the land is used for purposes other than agriculture. As I said earlier, it is used for construction of buildings, dams, industries, roads, etc. The next next type of land use is the fallow land. Fallow land ಅಂದರೆ ಏನಂದರೆ ಈಗ 2-3 ವರ್ಷ ಅದು ಕಲ್ಟಿವೇಷನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅಂದರೆ ಆ ಲ್ಯಾಂಡಲ್ಲಿ ಏನು ಬೆಳೀತಾ ಇರೋಲ್ಲ, ಆಯಿತಾ. ಯಾಕೆ ಅಂದರೆ
ಅದರ ಫಲವತ್ತತೆ ಮತ್ತೆ ಅದು ರಿಸ್ಟೋರ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ ಆ ಭೂಮಿಯನ್ನು. Fallow land is farmland that has no crops on it, usually for a year, to recover its fertility to grow crops. This is called as fallow land. With the increase in population, there is great demand for agricultural products, and as such, more and more land is being used for cultivation. Therefore, now even fallow land is being utilized for agriculture with the help of technology. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರ ಕಾರಣದಿಂದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೂ ಬೇಡಿಕೆ ಹೆಚ್ಚಾಗಿದೆ. ಆ ಕಾರಣದಿಂದ ಈ ಫ್ಯಾಲೋ ಲ್ಯಾಂಡಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅಗ್ರಿಕಲ್ಚರ್ನ ಹೆಚ್ಚೆಚ್ಚು ಮಾಡೋ ಅಂಥ ಪರಿಸ್ಥಿತಿ ಇವಾಗ ಒದಗಿದೆ ಅಂತ ಹೇಳ್ತಾ ಇದ್ದಾರೆ. ದ ನೆಕ್ಸ್ಟ್ ಟೈಪ್ ಆಫ್ ಲ್ಯಾಂಡ್ ಯುಟಿಲೈಸೇಷನ್ ಈಸ್ ದ grasslands. Grasslands are diminishing continually with the expansion of area being taken up for agriculture. Himachal Pradesh has the largest area under grasslands, whereas Punjab and Haryana, these states are given more importance for agricultural land. That is, the net zone area in Punjab and Haryana is more, whereas the grasslands, the number of percentage of area that has been given for grasslands is less in these states. ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ವ್ಯವಸಾಯಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರೋದ್ರಿಂದ ಇಲ್ಲಿ ಈ ಹುಲ್ಲುಗಾವಲು ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇದೆ. ದ ನೆಕ್ಸ್ಟ್ ಯುಟಿಲೈಸೇಷನ್ ಆಫ್ ಲ್ಯಾಂಡ್ ಇಸ್ ದ ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಲ್ಯಾಂಡ್ ವಿಚ್ ವಾಸ್ ಅರ್ಲಿಯರ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಈಸ್ ನೌ ಲೆಫ್ಟ್ ಅನ್ಕಲ್ಟಿವೇಟೆಡ್ due to certain changes in the chemical composition of the soil which have rendered it unsuitable. ಅಂದರೆ ಈ ಭೂಮಿಯಲ್ಲಿ ಮುಂಚೆ ವ್ಯವಸಾಯವನ್ನು ಮಾಡ್ತಾಯಿದ್ರು, ಅಗ್ರಿಕಲ್ಚರ್ ನಡೀತಿತ್ತು. ಆದರೆ ಇವಾಗ ಅಗ್ರಿಕಲ್ಚರ್ ಮಾಡೋಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಸಮ್ ಚೇಂಜಸ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದಟ್ ಲ್ಯಾಂಡ್. ಅಂದರೆ ಬೇರೆ ಕೆಮಿಕಲ್ ಕಾಂಪೋಸಿಷನ್ನು, ಭೂಮಿ ಮಣ್ಣಲ್ಲಿ ಇರೋವಂಥ ಕೆಮಿಕಲ್ ಕಾಂಪೋಸಿಷನ್ನು ಬದಲಾಗಿರ್ಬೋದು, ಅಥವಾ ಅಲ್ಲಿರೋವಂಥ ಫರ್ಟಿಲಿಟಿ ಏನಿದೆ ಅದು ಕಡಿಮೆ ಆಗಿ ಅನ್ಸೂಟಬಲ್ ಫಾರ್ ಕಲ್ಟಿವೇಷನ್ ಅಂತ ಆಗಿರ್ಬೋದು. ಸೊ ಸಚ್ ಕೈಂಡ್ ಆಫ್ ಲ್ಯಾಂಡ್ ಆರ್ ಕಾಲ್ಡ್ ಆಸ್ ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ. ನೌ ವಿ ಶಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಅಗ್ರಿಕಲ್ಚರ್. ಆ್ಯಸ್ ಯು ಆಲ್ ನೋ, ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದ ಮೋಸ್ಟ್ ಏನ್ಷಿಯಂಟ್ ಆಕ್ಯುಪೇಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಮನುಷ್ಯ ಯಾವಾಗ ಒಂದು ಕಡೆ ಸೆಟ್ಲ್ ಆಗೋಕ್ಕೆ ಶುರು ಮಾಡ್ದ ಅಂದರೆ ಅವನು ಕ್ರಾಪ್ಸ್ನ ಬೆಳೆಯೋಕ್ಕೆ ಶುರು ಮಾಡಿದಾಗಿಂದ ಅವನು ಒಂದು ಕಡೆ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗಿಂದ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಗ್ರ್ಯಾಜುವಲಿ ಸಿವಿಲೈಸೇಷನ್, ನಾಗರಿಕತೆ ಶುರು ಆಗುತ್ತೆ. ಆವಾಗಿಂದ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾಯಿದ್ದಾರೆ, ಅಗ್ರಿಕಲ್ಚರ್ನ ಒಂದು ಇಂಪಾರ್ಟೆಂಟ್ ಆಕ್ಯುಪೇಷನ್ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ದೇ ಆರ್ ಸೇಯಿಂಗ್ ಹಿಯರ್ agriculture is one of the ancient occupation of human beings, has engaged in it since, that is, human beings are engaged in it since the beginning of civilization. Agriculture has been described as the art of cultivating the land. Cultivating or tilling the land and growing crops is called as agriculture. ಅಂದರೆ ಕಲ್ಟಿವೇಷನ್ನ ಒಂದು ಆರ್ಟ್ ಅಂತ ಕರೀತಾರೆ. ಏನು ಆರ್ಟ್ ಇದು ಅಂತಂದರೆ, tilling the land, sowing the seeds, taking care of the small plants. Not only that, after that reaping the crops. ಈ ಎಲ್ಲವನ್ನು ಸೇರಿಸಿ ನಾವು ಕಲ್ಟಿವೇಷನ್ ಅಂತ ಕರಿತೀವಿ. ಅಂದರೆ ಬೀಜ ಬಿತ್ತನೆಯಿಂದ ಶುರು ಮಾಡಿ ಅದರ ಫಸಲು ಕಟಾವು ಮಾಡೋವರೆಗೂ ಕಲ್ಟಿವೇಷನ್ ಏನೇನು ಪ್ರೊಸೆಸ್ ಇದೆ ಇಲ್ಲಿ ಎಲ್ಲದಕ್ಕೂ ಸೇರಿಸ್ಕೊಂಡು ನಾವೇನಂತ ಕರಿತೀವಿ, ಕಲ್ಟಿವೇಷನ್ ಅಂತ ಕರಿತೀವಿ. So this is also called an art, the art of cultivating the land. Agriculture also includes fisheries, cattle rearing and forestry. Now we shall learn what is the importance of agriculture. ಅಗ್ರಿಕಲ್ಚರು ಏನಕ್ಕೆ ಇಂಪಾರ್ಟೆಂಟ್ ಇದೆ, ಅದು ನಮ್ಮ ಎಕಾನಮಿಗೆ ಹೆಂಗೆ ಮಾಡುತ್ತೆ, ನಮ್ಮ ಜನಗಳಿಗೆ ಏನಾದರೂ ಉದ್ಯೋಗ ಕಲ್ಪಿಸ್ಕೊಡುತ್ತಾ, ಯಾವ ರೀತಿ ನಮ್ಮ ಎಕಾನಮಿನ ಇಂಪ್ರೂವ್ ಮಾಡೋಕ್ಕೆ ಅಗ್ರಿಕಲ್ಚರು
ಸಹಾಯ ಮಾಡುತ್ತೆ ಅಂತಂದಾಗ we should write all these points. When the question is asked like importance of agriculture, you have to write all these points. That is, agriculture is the main occupation of Indians. It can be seen in all parts of the country in different forms and cultivating different crops. Farming supplies the food grains to the huge population of the country. It is a live subsistence occupation. It provides more employment opportunities than all other sectors of economy. Then there are many industries in India which depend on the raw materials provided by agriculture. So India agriculture is directly or indirectly nurtures many industries, that is chemical fertilizers, pesticides, insecticides, industries, manufacturing, farming equipment, etc. Agriculture also supports even many tertiary occupations like banking, trade, transport, etc. So these are the importance of agriculture. Next, different types of farming. The different types of farming that exist in India are intensive farming, subsistence farming, commercial farming, mixed farming, and horticultural farming. We'll learn about this each farming in detail in our next part 2 video. Thank you.